ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಈ ವಿಡಿಯೋದಲ್ಲಿ RRB ಅಂದರೆ ರೈಲ್ವೆ ಬೋರ್ಡ್ ಅವರು ಮಾಡ್ತಿರೋ ರೆಕ್ರೂಟ್ಮೆಂಟ್ ಬಗ್ಗೆ ಪೂರ್ತಿ ಡೀಟೇಲ್ಸ್ನ ಕೊಡ್ತೀನಿ. ಅವರು ಒಂದು ಹೊಸ ರೆಕ್ರೂಟ್ಮೆಂಟ್ನ ಮಾಡೋಕೆ ಹೋಗ್ತಿದ್ದಾರೆ. ಸೊ ಯಾವುದಕ್ಕೆ ರೆಕ್ರೂಟ್ಮೆಂಟ್ ಮಾಡ್ತಿದ್ದಾರೆ, ಎಷ್ಟು ವ್ಯಾಕೆನ್ಸಿ ಇದೆ, ಅದ್ರ ಬಗ್ಗೆ ಎಲ್ಲ ಒಂದು ಶಾರ್ಟ್ ನೋಟಿಫಿಕೇಶನ್ನ ಬಿಟ್ಟಿದ್ದಾರೆ. ಅದ್ರ ಬಗ್ಗೆ ಡೀಟೇಲ್ಸ್ನ ಕೊಡ್ತೀನಿ. ಸೊ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಜಾಬ್ ನೋಟಿಫಿಕೇಶನ್ಗಳ ಬಗ್ಗೆ ಮತ್ತು ಎಕ್ಸಾಮ್ಗೆ ಹೇಗೆ ಪ್ರಿಪೇರ್ ಆಗೋದು ಅದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇರ್ತೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಈ ಲೆಟರ್ನ 17/12/2024ಕ್ಕೆ ದ ಪ್ರಿನ್ಸಿಪಲ್ ಚೀಫ್ ಪರ್ಸನಲ್ ಆಫೀಸರ್ ಆಲ್ ಝೋನಲ್ ರೈಲ್ವೇಸ್ ಅಂಡ್ ಪ್ರೊಡಕ್ಷನ್ ಯೂನಿಟ್ಸ್ ಇವ್ರಿಗೆ ಈ ಲೆಟರ್ನ ಬರೆದಿದ್ದಾರೆ. ಅಂದರೆ ಯಾವುದ್ಯಾವುದು ರೆಕ್ರೂಟ್ಮೆಂಟ್ನ ಮಾಡೋಕ್ಕೆ ಹೋಗ್ತಿದ್ದಾರೆ ಅದ್ರ ಬಗ್ಗೆ ತಿಳ್ಸೋಕ್ಕೋಸ್ಕರ ಇವರು ಸ್ವಲ್ಪ ವ್ಯಾಕೆನ್ಸಿಗಳಿಗೆ ಅಪ್ರೂವಲ್ ಮಾಡಿದ್ದಾರೆ. ಅದು ಯಾರಿಂದ ಅಂದರೆ ಝೋನಲ್ ರೈಲ್ವೇಸ್ ಅಂಡ್ ಪ್ರೊಡಕ್ಷನ್ ಯೂನಿಟ್ಸ್ ಈ ಪೋಸ್ಟ್ಗಳಿಗೆ ರೆಕ್ರೂಟ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗೆ ಇಲ್ಲಿ ಒಂದು ಸೆಕೆಂಡ್ ಪಾಯಿಂಟ್ ಇದೆ ನೋಡಿ, ಇಲ್ಲಿ ಆ್ಯಕ್ಚುಲಿ ತುಂಬ ಕ್ಯಾಟಗರೀಸ್ ಇದೆ, ತುಂಬ ವ್ಯಾಕೆನ್ಸೀಸ್ ಇದೆ ರೈಲ್ವೆ ಬೋರ್ಡಲ್ಲಿ. ಬಟ್ ಇವರು ಯಾವುದ್ಯಾವುದಕ್ಕೆ ರೆಕ್ರೂಟ್ಮೆಂಟ್ ಮಾಡ್ತಿಲ್ಲ ಮತ್ತು ಯಾವುದ್ಯಾವುದಕ್ಕೆ ಮಾಡ್ತಿದ್ದಾರೆ ಅದ್ರ ಬಗ್ಗೆ ಡೀಟೇಲ್ಸ್ನ ಕೊಟ್ಟಿದ್ದಾರೆ. ಇಲ್ಲಿ ನೋಡೋದಾದರೆ ಯಾವುದ್ಯಾವುದಕ್ಕೆ ಇವರು ರೆಕ್ರೂಟ್ಮೆಂಟ್ ಮಾಡಲ್ಲ ಅಂದಿದ್ದಾರೆ ಅಂದರೆ ಸದ್ಯದ ಪರಿಸ್ಥಿತಿಗೆ ಹಾಸ್ಪಿಟಲ್ ಅಸಿಸ್ಟೆಂಟ್, ಅಸಿಸ್ಟೆಂಟ್ ಡೆಪೋಟ್, ಜನರಲ್ ಅಸಿಸ್ಟೆಂಟ್, ಅಸಿಸ್ಟೆಂಟ್ ಪೋರ್ಟರ್, ಅಸಿಸ್ಟೆಂಟ್ ಕ್ಯಾಟ್ರಿಂಗ್, ಅಸಿಸ್ಟೆಂಟ್ ಕುಕ್, ಅಸಿಸ್ಟೆಂಟ್ ಕ್ಯಾಂಟೀನ್, ಅಫಿಷಿಯಲ್ ಅಸಿಸ್ಟೆಂಟ್, ಅಸಿಸ್ಟೆಂಟ್ ವರ್ಕ್ಶಾಪ್, ಅಸಿಸ್ಟೆಂಟ್ ವರ್ಕ್ಸ್, ಅಸಿಸ್ಟೆಂಟ್ ವರ್ಕ್ಶಾಪ್, ಅಸಿಸ್ಟೆಂಟ್ ಕೋಚ್ ಅಟೆಂಡೆಂಟ್, ಅಸಿಸ್ಟೆಂಟ್ ಲ್ಯಾಬ್ ಮೆಕ್ಯಾನಿಕಲ್, ಟ್ರ್ಯಾಕ್ ಮೇಂಟೈನರ್ ಈ ಪೋಸ್ಟ್ಗಳಿಗೆ ಇವರು ಸದ್ಯದ ಪರಿಸ್ಥಿತಿಯಲ್ಲಿ ರೆಕ್ರೂಟ್ಮೆಂಟ್ ಮಾಡಲ್ಲ. ಮುಂದೆ ರೆಕ್ರೂಟ್ಮೆಂಟ್ ಮಾಡಿದ್ರು ಮಾಡ್ಬೋದು. ಯಾಕೆಂದರೆ ರೈಲ್ವೆಯಲ್ಲಿ ತುಂಬ ವ್ಯಾಕೆನ್ಸಿ ಇದೆ. ಮೋಸ್ಟ್ಲಿ 1,00,000 ಮೇಲೆ ವ್ಯಾಕೆನ್ಸಿ ಇರ್ಬೋದು. ಬಟ್ ಸದ್ಯದಕ್ಕೆ ಇವರು ಯಾವುದಕ್ಕೆ ರೆಕ್ರೂಟ್ಮೆಂಟ್ನ ಮಾಡ್ತೀನಿ ಅಂದಿದ್ದಾರೆ ಅಂದರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಪೋಸ್ಟ್ ಬಿ ಟ್ರಾಫಿಕ್ 5,058 ವ್ಯಾಕೆನ್ಸಿ, ಅಸಿಸ್ಟೆಂಟ್ ಟ್ರ್ಯಾಕ್ ಮಿಷಿನ್ ಇಂಜಿನಿಯರಿಂಗ್ 799, ಅಸಿಸ್ಟೆಂಟ್ ಬ್ರಿಡ್ಜ್ ಇಂಜಿನಿಯರಿಂಗ್ 301, ಟ್ರ್ಯಾಕ್ ಮೇಂಟೈನರ್ GR4 ಇಂಜಿನಿಯರಿಂಗ್ 13,187, ಅಸಿಸ್ಟೆಂಟ್ PWay ಇಂಜಿನಿಯರಿಂಗ್ 257, ಅಸಿಸ್ಟೆಂಟ್ C&W ಮೆಕ್ಯಾನಿಕಲ್ 2,587, ಅಸಿಸ್ಟೆಂಟ್ TRD ಎಲೆಕ್ಟ್ರಿಕಲ್ 1,381, ಅಸಿಸ್ಟೆಂಟ್ SNT 2,012, ಅಸಿಸ್ಟೆಂಟ್ ಲೋಕೋ ಶೆಡ್ ಡೀಸೆಲ್ ಮೆಕ್ಯಾನಿಕಲ್ 420, ಅಸಿಸ್ಟೆಂಟ್ ಲೋಕೋ ಶೆಡ್ ಎಲೆಕ್ಟ್ರಿಕಲ್ 950, ಅಸಿಸ್ಟೆಂಟ್ ಆಪರೇಷನ್ಸ್ ಎಲೆಕ್ಟ್ರಿಕಲ್ 744 ವ್ಯಾಕೆನ್ಸಿ, ಅಸಿಸ್ಟೆಂಟ್ TL ಆ್ಯಂಡ್ AC ಎಲೆಕ್ಟ್ರಿಕಲ್ 1,041 ವ್ಯಾಕೆನ್ಸಿ, ಅಸಿಸ್ಟೆಂಟ್ TL ಆ್ಯಂಡ್ AC ವರ್ಕ್ಶಾಪ್ ಎಲೆಕ್ಟ್ರಿಕಲ್ 624 ವ್ಯಾಕೆನ್ಸಿ, ಅಸಿಸ್ಟೆಂಟ್ ವರ್ಕ್ಶಾಪ್ ಮೆಕ್ಯಾನಿಕಲ್ 3,077. ಟೋಟಲ್ 32,438 ಪೋಸ್ಟ್ಗಳಿಗೆ ಇವರು ರೆಕ್ರೂಟ್ಮೆಂಟ್ನ ಮಾಡೋಕ್ಕೆ ಹೋಗ್ತಿದ್ದಾರೆ. ಸೊ ಇದ್ರದ್ದು ಅಫಿಷಿಯಲ್ ನೋಟಿಫಿಕೇಷನ್ ಆಗಲಿ ಡೀಟೇಲ್ಡ್ ನೋಟಿಫಿಕೇಷನ್ ಆಗಲಿ ಇನ್ನೂ ಬಿಟ್ಟಿಲ್ಲ. ಸೊ ಇಷ್ಟು ಜನಕ್ಕೆ ರೆಕ್ರೂಟ್ ಮಾಡ್ತೀವಿ ಎಂದಿದ್ದಾರೆ. ಸೊ ಇನ್ನೇನು ಸ್ವಲ್ಪ ದಿನಗಳಲ್ಲೇ ಇದ್ರದ್ದು ಅಫಿಷಿಯಲ್ ನೋಟಿಫಿಕೇಷನ್ ಮತ್ತು ಆನ್ಲೈನ್ ಅಪ್ಲಿಕೇಶನ್ ಶುರುವಾಗುತ್ತೆ. ಸೊ ಯಾರೆಲ್ಲ ರೈಲ್ವೆ ಡಿಪಾರ್ಟ್ಮೆಂಟ್ಗೆ ಜಾಯ್ನ್ ಆಗಬೇಕು ಅಂತ ಇದ್ದೀರಾ ಅವರೆಲ್ಲ ಎಕ್ಸಾಮ್ಗೆಲ್ಲ ಪ್ರಿಪೇರ್ ಆಗೋಕ್ಕೆ ಶುರು ಮಾಡಿ. ಅವ್ರಿಗೆ ಸಿಗೋ ಚಾನ್ಸಸ್ ಜಾಸ್ತಿ ಇದೆ, ಯಾಕೆಂದರೆ ತುಂಬ ವ್ಯಾಕೆನ್ಸಿಗಳಿದೆ. RRBಯಲ್ಲಿ ಡಿಫ್ರೆಂಟ್ ಬೋರ್ಡ್ಸ್ ಬರುತ್ತೆ. ಲೈಕ್ ವೆಸ್ಟರ್ನ್ ರೈಲ್ವೇಸ್ ಆಗಿರ್ಬೋದು, ಈಸ್ಟರ್ನ್ ರೈಲ್ವೇಸ್, ಸದರ್ನ್ ರೈಲ್ವೇಸ್, ಈ ಥರ ತುಂಬ ಇದೆ. ಸೊ ಯಾವುದ್ರಲ್ಲಾದ್ರೂ ನಿಮಗೆ ಸಿಗೋ ಚಾನ್ಸಸ್ ಇದೆ. ಆ ಡೀಟೇಲ್ ನೋಟಿಫಿಕೇಷನಲ್ಲಿ ಯಾವ ಬೋರ್ಡಲ್ಲಿ ಎಷ್ಟೆಷ್ಟು ವ್ಯಾಕೆನ್ಸಿ ಇದೆ ಅದನ್ನೆಲ್ಲ ತಿಳಿಸ್ಕೊಡ್ತಾರೆ. ಇದು ಬಿಟ್ಟು ಇನ್ನೂ ಈ ಪೋಸ್ಟ್ಗಳಿಗೆಲ್ಲ ಇವರು ರೆಕ್ರೂಟ್ಮೆಂಟ್ನ ಮಾಡಿದರೆ ಮೋಸ್ಟ್ಲಿ ಒಂದು 50,000 60,000ಕ್ಕಿಂತ ಜಾಸ್ತಿ ವ್ಯಾಕೆನ್ಸಿನೇ ಇರುತ್ತೆ. ಸೊ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಈ ಲೆಟರ್ನ ಯಾರು ಬರೆದಿದ್ದಾರೆ ಅಂದರೆ UK ತಿವಾರಿ, ಡೈರೆಕ್ಟರ್ ರೈಲ್ವೆ ಬೋರ್ಡ್. ಇವರು ಈ ರೆಕ್ರೂಟ್ಮೆಂಟ್ನ ಮಾಡ್ತಿದ್ದೀವಿ ಅಂತ ಇವ್ರಿಗೆ ತಿಳಿಸ್ಕೊಟ್ಟಿರೋದು. ಇನ್ನೇನು ಸದ್ಯದಲ್ಲೇ ಇದ್ರದ್ದು ಅಫಿಷಿಯಲ್ ನೋಟಿಫಿಕೇಷನ್ ಆ್ಯಂಡು ಅಪ್ಲಿಕೇಶನ್ ಶುರುವಾಗುತ್ತೆ. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರಾ ಅವರು ಪ್ರಿಪೇರ್ ಆಗ್ತಾಯಿರಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.